ಮೋರಿ ವಿಚಾರದಲ್ಲಿಯೂ ವಕೀಲ್ ಸಾಬ್ ಕಿರಿಕ್. ಲಾಯರ್ ಜಗದೀಶ್ ಮೇಲೆ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಮೋರಿ ವಿಷಯಕ್ಕೆ ಕಿರಿಕ್ ಮಾಡಿದ್ರ ಜಗದೀಶ್ ಮತ್ತು ಮಗ. ಮೋರಿ ವಿಚಾರದಲ್ಲಿಯೂ ಕೂಡ ವಕೀಲ್ ಸಾಬ್ ಕಿರಿಕ್ ಅನ್ನ ತೆಗೆದಿದ್ದಾರೆ. ಇನ್ನು ಲಾಯರ್ ಜಗದೀಶ್ ಮೇಲೆ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಮೋರಿ ವಿಷಯಕ್ಕೆ ಜಗದೀಶ್ ಮತ್ತು ಅವರ ಮಗ ಕಿರಿಕ್ ಮಾಡಿದ್ರ. ಅಪ್ಪ ಮಗನ ಮೇಲೆ ದೂರು ದಾಖಲಿಸಿದ ಸ್ಥಳೀಯರು. ಇಲ್ಲಿ ಹನುಮಂತಯ್ಯ ಎಂಬುವವರಿಂದ ದೂರು ದಾಖಲಾಗಿದೆ. ಇದೇ ವೇಳೆ ಮೋರಿ ಕ್ಲೀನ್ ಮಾಡ್ತಾ ಇದ್ದ ಹನುಮಂತಯ್ಯ ಮತ್ತು ಪುತ್ರ, ಇದೇ ವೇಳೆ ಜಗದೀಶ್ ಹಾಗೂ ಪುತ್ರ ಆರ್ಯನ್ ಗಲಾಟೆಯನ್ನ ಮಾಡಿದ್ದಾರೆ. ಮಾತಿಗೆ ಮಾತು ಬೆಳೆದು ಎಳೆದಾಡಿ ಹಲ್ಲೆ ಮಾಡಿ ನಿಂದನೆಯನ್ನ ಮಾಡಿರುವಂತದ್ದು. ಹಲ್ಲೆ ಮಾಡಿದ್ದಾರೆ ಎಂದು ಜಗದೀಶ್ ವಿರುದ್ಧ ಆರೋಪ ಈಗಾಗಲೇ ಕೇಳಿ ಬಂದಿದೆ. ಕೊಡಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿರುವಂಥದ್ದು. ಇನ್ನು ಇಲ್ಲಿ ಒಂದ್ ಕಡೆ ನೋಡ್ತಾ ಇರ್ಬೋದು, ಮೋರಿ ವಿಚಾರದಲ್ಲಿಯೂ ಕೂಡ ಜಗದೀಶ್ ಕಿರಿಕ್ ಮಾಡಿದ್ರ. ಹಾಗಾದ್ರೆ ಇನ್ನು ಈಗಾಗಲೇ ಇವರ ಮೇಲೆ ಸಾಕಷ್ಟು ಎಫ್ಐಆರ್ ಕೂಡ ದಾಖಲಾಗಿರುವಂಥದ್ದು. ಮೋರಿ ವಿಷಯಕ್ಕೆ ಜಗದೀಶ್ ಮತ್ತು ಅವರ ಮಗ ಕಿರಿಕ್ ಮಾಡಿದ್ರ. ಇದೇ ವೇಳೆ ಜಗದೀಶ್ ಹಾಗೂ ಪುತ್ರ ಆರ್ಯನ್ ಗಲಾಟೆಯನ್ನ ಮಾಡಿದ್ರ ಅನ್ನೋ ಪ್ರಶ್ನೆ ಈಗ ಉದ್ಭವಿಸಿದೆ. ಮಾತಿಗೆ ಮಾತು ಬೆಳೆದು ಎಳೆದಾಡಿ ಹಲ್ಲೆ ಮಾಡಿ ನಿಂದನೆ ಮಾಡಿದ್ದಾರೆ ಅಂತ ಹೇಳಿ ಹನುಮಂತಯ್ಯ ಕೇಸನ್ನ ದಾಖಲು ಮಾಡಿದ್ದಾರೆ. ಮೋರಿ ವಿಚಾರದಲ್ಲೂ ಕೂಡ ಈ ವಕೀಲ್ ಸಾಬ್ ಕಿರಿಕ್ ಮಾಡಿಕೊಂಡಿದ್ದಾರೆ. ಲಾಯರ್ ಜಗದೀಶ್ ಮೇಲೆ ಮತ್ತೊಂದು ಎಫ್ಐಆರ್ ಕೂಡ ದಾಖಲಾಗಿದೆ. ಮೋರಿ ವಿಷಯಕ್ಕೆ ಕಿರಿಕ್ ಮಾಡಿಕೊಂಡ ಅಪ್ಪ ಮಗ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಅಭಿಷೇಕ್, ಇಲ್ಲಿ ನೋಡ್ತಾ ಇರ್ಬೋದು, ಮತ್ತೆ ಈ ಜಗದೀಶ್ ಹಾಗೂ ಪುತ್ರ ಆರ್ಯನ್ ಗಲಾಟೆಯನ್ನ ಮಾಡಿಕೊಂಡಿರುವಂತದ್ದು ಏನಿದೆ, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಎಸ್, ಈಗಾಗಲೇ ಏನು ಕೊಡಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಈ ಸಂಬಂಧವಾಗಿ ಅಪ್ಪ ಮಗ ಇಬ್ಬರ ಮೇಲೆಯೂ ಕೂಡ ಈ ಬಾರಿ ದಾಖಲಾಗಿದೆ. ಅಂದ್ರೆ ಎಫ್ಐಆರ್ ದಾಖಲಾಗಿರುವಂತದ್ದು. ಮೋರಿ ವಿಚಾರಕ್ಕೂ ಕೂಡ ಕಿರಿಕನ್ನ ಮಾಡಿಕೊಂಡು ಈ ರೀತಿಯಾದಂತಹ ಒಂದು ಕೆಲಸಗಳನ್ನ ಮಾಡ್ಕೊಂಡಿರೋದು ಈಗ ಬೆಳಕಿಗೆ ಬಂದಿದೆ. ಹನುಮಂತಯ್ಯ ಅನ್ನುವಂತಹ ವ್ಯಕ್ತಿ ಏನಿದ್ದಾರೆ, ಅವರು ಮನೆಯ ಮುಂದೆ ಬ್ಲಾಕ್ ಆಗಿರುವಂತಹ ಮೋರಿಗಳನ್ನ ಕ್ಲೀನ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಅದನ್ನ ಮಾಡಬೇಡಿ ಅಂತ ಹೇಳಿ ಮೊದಲು ಕಿರಿಕನ್ನ ಮಾಡ್ತಾರೆ. ನಂತರ ಮಾತಿಗೆ ಮಾತು ಬೆಳೆದು ಕೈ ಮಿಲಾಯಿಸುವಂತಹ ಒಂದು ಹಂತಕ್ಕೂ ಕೂಡ ಹೋಗುತ್ತೆ. ಈ ಸಂದರ್ಭದಲ್ಲಿ ಜಗಳ ತಾರಕಕ್ಕೇರಿ ಹಲ್ಲೆಯನ್ನ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಹನುಮಂತಯ್ಯವರ ಗಾಯಗಳಾಗಿದೆ, ಅಂದ್ರೆ ಅವರ ಮೊಣಕೈಗೂ ಕೂಡ ಗಾಯಗಳಾಗಿದೆ ಅಂತ ಹೇಳಿ ಅವರ ದೂರಿನಲ್ಲಿ ಉಲ್ಲೇಖವನ್ನ ಮಾಡ್ತಾರೆ. ನಂತರ ಇವರ ವಿರುದ್ಧವಾಗಿ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ಸಲ್ಲಿಸಿ ಒಂದು ಎಫ್ಐಆರ್ ಕೂಡ ದಾಖಲು ಮಾಡುವಂತಹ ಒಂದು ರೀತಿಯಲ್ಲಿ ಇದು ಮಾಡ್ತಾರೆ. ಹೀಗಾಗಿ ಸದ್ಯ ಅತಿ ಹೆಚ್ಚು ಕೊಡಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಲಾಯರ್ ಜಗದೀಶ್ ಮೇಲೆಯೇ ಎಫ್ಐಆರ್ ದಾಖಲಾಗಿದೆ ಅಂತ ಹೇಳ್ಬೋದಾಗಿದೆ. ಯಾಕಂದ್ರೆ ಪ್ರತಿ ತಿಂಗಳಾಗಿರಬಹುದು, 2 ತಿಂಗಳಿಗಾಗಿರಬಹುದು ಅವರ ಮೇಲೆ ಎಫ್ಐಆರ್ ದಾಖಲಾಗ್ತಾನೆ ಇರುತ್ತೆ. ಅವರು ಈ ರೀತಿಯಾದಂತಹ ಒಂದು ಕಿರಿಕನ್ನ ಮಾಡಿದ್ರು ಅಥವಾ ಹಲ್ಲೆಯನ್ನ ಮಾಡಿದ್ರು ಅಂತ ಹೇಳಿ ಈ ಹಿಂದೆ ಪೊಲೀಸರ ಮೇಲೆಯೂ ಕೂಡ ಇದನ್ನ ಅಂದ್ರೆ ವಾಗ್ವಾದ ನಡೀತು ಅನ್ನುವಂತಹ ಒಂದು ಕಾರಣದಿಂದಾಗಿ ಅವರ ವಿರುದ್ಧವೂ ಕೂಡ ಹಲ್ಲೆಗೆ ಮುಂದಾಗಿದ್ರು ಅಂತ ಹೇಳಿ ಎಫ್ಐಆರ್ ದಾಖಲಾಗಿತ್ತು. ಈಗ ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ, ಅಂದ್ರೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ಮುಂದಿನ ತನಿಖೆಯನ್ನ ಕೊಡಿಗೆಹಳ್ಳಿ ಪೊಲೀಸರು ಮುಂದುವರಿಸಲಿದ್ದಾರೆ. ಅಂಕಿತಾ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗೆ.